ವಿಷಯದ ವಿಚಾರ ಬಿಡು, ವಿಹಿತ ಕರ್ಮವ ಮಾಡು, ವೈರಾಗ್ಯ ಭಾಗ್ಯ ಬೇಡು. ವಿಷವೆಂದು ಕಾಮ ಕ್ರೋಧಗಳೆಲ್ಲ ಈಡಾಡೋ, ಮಸಣ ಮನವೇ ಮಾಧವನನ್ನು ಕೊಂಡಾಡು. ಅನುದಿನವೂ ಹರಿಕಥೆಯ ಕೇಳಿ ಸಂತೋಷ ಪಡು, ವಿನಯದಿಂದಲಿ ಸಜ್ಜನರ ಕೂಡು. ಮನಮುಟ್ಟಿ ದುರಾಚಾರ ಮಾಳ್ಪರನು ನೀಡಾಡು, ಹಣ ಹೊನ್ನು ಪರ ಹೆಣ್ಣು ಹೆಂಟೆಯಂತೆ ನೋಡು. ವಿಷಯದ ವಿಚಾರ ವಿಹಿತ ಕರ್ಮವ ಮಾಡು. ವೇದಶಾಸ್ತ್ರಾರ್ಥ ತತ್ವದ ವಿಚಾರವ ಮಾಡು, ಮಾಧವನ ಭಕ್ತಿ ಬೇಡು. ಪಾದದಿಂದಲಿ ತೀರ್ಥ ಯಾತ್ರೆಗಳ ನೀ ಮಾಡು, ಖೇದ ಪಡೆದಲೆ ದಿನವ ಕಳೆದು ಸಂತೋಷ ಪಡು. ವಿಷಯದ ವಿಚಾರ ಬಿಡು, ವಿಹಿತ ಕರ್ಮವ ಮಾಡು, ವೈರಾಗ್ಯ ಭಾಗ್ಯ ಬೇಡು. ಅಂಬುಗುಂತೆ ಈ ದೇಹ ಸ್ಥಿರವಲ್ಲ, ನಂಬಿ ನೀ ಕೆಡಲು ಬೇಡ. ಅಂಬುಗುಳ್ಳೆಯಂತೆ ಈ ದೇಹ ಸ್ಥಿರವಲ್ಲ, ನಂಬಿ ನೀ ಕೆಡಲು ಬೇಡ. ಕೊಂಬುವರು ಬಂದರೆ ಕೊಡರೊಂದು ಕಾಸನ್ನು, ಕೊಂಬುವರು ಬಂದರೆ ಕೊಡರೊಂದು ಕಾಸನ್ನು. ಅಂಬುಜಾಕ್ಷ ಪುರಂದರ ವಿಠಲನ ನೆನೆ ಮನವೇ, ಅಂಬುಜಾಕ್ಷ ಪುರಂದರ ವಿಠಲನ ನೆನೆ ಮನವೇ. ವಿಷಯದ ವಿಚಾರ ಬಿಡು, ವಿಹಿತ ಕರ್ಮವ ಮಾಡು, ವೈರಾಗ್ಯ ಭಾಗ್ಯ ಬೇಡು. ವಿಷವೆಂದು ಕಾಮಕ್ರೋಧಗಳೆಲ್ಲ ಈಡಾಡು, ಮಸಣ ಮನವೇ ಹಲೋ ಹೇಳು ಹೇಳು. ಸರಿ. ಹಾ ಇಲ್ಲ, ಬೆಲ್ ಹೌದು. ಏಕೆ? ಆಯ್ತು, ಆಗಿದೆಯಾ? ಕನೆಕ್ಟ್ ಆಗ್ತಾ ಇಲ್ಲ ಒಬ್ರದ್ದು ಏನೋ. ಹಲೋ ನೋಡ್ರಿ, ಟ್ರೈ ಮಾಡು. ನಾನು ಆನ್ಲೈನ್ ಲೈನಲ್ಲಿ ಇದ್ದೀನಿ ನಾನು. ಹಲೋ ಓಕೆ ಹಲೋ ಓಕೆ. ಯಾರಿಗೆ? ಹಲೋ ಯಾರೋ ಇದ್ದಾರೆ, ತಡಿ. ಇದೆ ಕೊಟ್ಟೆ, ಲೈನಲ್ಲಿ ಇದ್ದಾರೆ. ಹಲೋ ಹಲೋ ಓಕೆ. ಹೇಳಿ ಕೇಳ್ತಾ ಇದ್ದೀನಿ. ಅವಾಗ್ಲೇ ಜಾಯ್ನ್ ಆದೆ ನಾನು. ನಿಮ್ ಹಾಡು ಕೇಳಿಸ್ಕೊತಾ ಹಂಗೆ ಸುಮ್ಮನೆ ಇದ್ದೆ ನಾನು ಅಷ್ಟೇ. ಅವಾಗ್ಲೇ ಜಾಯ್ನ್ ಆದೆ, ನಿಮ್ ಹಾಡು ಕೇಳಿಸ್ಕೊತಾ ಸುಮ್ಮನೆ ಇದ್ದೆ. ಸರಿ. ಸಾರಿ, 1 ನಿಮಿಷ ಲೇಟ್ ಆಯ್ತು ಇವತ್ತು ಜಾಯ್ನ್ ಆಗಿದ್ದು. ಅಂಬುಜಗುಳ್ಳೆಗಳಂತೆ ಈ ದೇಹ ಸ್ಥಿರವಲ್ಲ, ನಂಬಿನಿ ಕೆಡಲು ಬೇಡ. ಕೊಂಬುವರು ಬಂದರೆ
ಕೊಡರೊಂದು ಕಾಸನ್ನು ಅಂಬುಜಾಕ್ಷ ಶ್ರೀ ಪುರಂದರ ವಿಠಲನ ನೆನೆ ಮನವೇ ವಿಷಯದ ವಿಚಾರ ಬಿಡು ವಿಹಿತ ಕರ್ಮವ ಮಾಡು ವೈರಾಗ್ಯ ಭಾಗ್ಯ ಬೇಡು. ಉದ್ಧವರು ಕೃಷ್ಣನನ್ನ ಒಂದು ಪ್ರಶ್ನೆ ಮಾಡ್ತಾ ಇದ್ದಾರೆ. ಜೀವರು ನಿತ್ಯರು ಅಂತ ಹೇಳ್ತಾ ಇದ್ದಿ ಕೃಷ್ಣ, ಅದೇ ರೀತಿ ನೀನು ನಿತ್ಯ ಇರ್ಲಿ, ಆದರೆ ಜೀವರಿಗೆ ಹಾಗಂದ್ರೆ ಏನು? ಜನನ ಮರಣ ಅಂದ್ರೆ ಏನು? ನಿತ್ಯ ಆದ್ಮೇಲೆ ನಿತ್ಯ ವಸ್ತುಗೆ ಜನನ ಮರಣ ಬರಬಾರದು ಅನ್ನುವ ಕಂಟೆನ್ಷನ್ನು ಇವ್ರದ್ದು, ಉದ್ಧವರದು. ಅದಕ್ಕೆ ಈ ಪ್ರಶ್ನೆಯನ್ನ ಕೃಷ್ಣನಿಗೆ ಹಾಕಿದ್ರು. ಅದು ಕೃಷ್ಣ ಉತ್ತರ ಕೊಡ್ತಾ ಇದ್ದಾನೆ. ಪರಮಾತ್ಮನ ಪ್ರೇರಣೆಯಂತೆ ಅಂಗದೇಹ ಸಹಿತನಾದ ಜೀವ ಬೇರೆ ಬೇರೆ ಹೊಂದುವುದೇ ಉತ್ಪತ್ತಿ ಅಂತ. ಆದರೆ ಈ ದೇಹ ಬಿಟ್ಟೋಗುತ್ತೆ. ಹೋದ ಜನ್ಮದಲ್ಲಿ ಪ್ರಹ್ಲಾದ ಏನಾಗಿದ್ದ ಗೊತ್ತಿಲ್ಲ, ಅವಾಗ ಏನು ಹೆಸರಿತ್ತು ಗೊತ್ತಿಲ್ಲ, ಪ್ರಾಣಿಯಾಗಿದ್ನೋ ಪಕ್ಷಿಯಾಗಿದ್ನೋ ಹೆಂಟಗೊದ್ದಾಗಿದ್ನೋ ಗೊತ್ತಿಲ್ಲ. ಮುಂದಿನ ಜನ್ಮ ಪ್ರಹ್ಲಾದನಿಗೆ ಏನು ಬರುತ್ತೆ ಅಂತ ಗೊತ್ತಿಲ್ಲ. ಈ ಮಾನವನಾಗಿ ಹುಟ್ಟಿದಾಗ ಪ್ರಹ್ಲಾದ ಅಂತ ಹೆಸರಿಟ್ಟಿದ್ದಾರೆ. ಅದ್ಯಾಕೆ ಅಷ್ಟು ದೂರ ಯಾಕೆ ಹೋಗ್ಬೇಕು? ಬಾಡಿ ಬಿದ್ದೋದ ತಕ್ಷಣ, ಪ್ರಹ್ಲಾದನ ಬಾಡಿ ಬಿದ್ದೋದ ತಕ್ಷಣದಲ್ಲೇನೆ ಬಾಡಿ ಹೊಟ್ಟೋದ, ತಗೊಂಡು ಹೊಟ್ಟೋದ್ರ, ಇದು ಅರಿಯೋ ಇದೆಯಾ, ಓ ಸರಿ. ಆವಾಗ ನೋಡಿ, ಪ್ರಹ್ಲಾದನ ಬಾಡಿ ಅಂತ ಯಾರು ಹೇಳುವುದಿಲ್ಲ ನೋಡಿ. ಅದಕ್ಕೆ ಹೇಳ್ತಾ ಇದ್ದಾನೆ ಕೃಷ್ಣ, ಈ ದೇಹ ಬಂದು ಹೋಗುವಂಥದ್ದಷ್ಟೇ. ಜೀವ ನಿತ್ಯ, ಕರೆಕ್ಟು. ಈ ಜೀವ ಬಂದು ಹೋಗುವಂಥದ್ದು. ಆದರೆ ನಮ್ಮ ಸಂಪೂರ್ಣ ಮನಸ್ಸನ್ನ ಭಗವಂತನಲ್ಲಿ ಕೇಂದ್ರೀಕೃತ ಮಾಡಲಿಕ್ಕೆ ದಿಸ್ ಇಸ್ ದ ರೇರ್ ಆಪರ್ಚುನಿಟಿ ಗಿವನ್ ಬೈ ದಿ ಗಾಡ್ ಟು ಆಲ್ ಹ್ಯೂಮನ್ ಬೀಯಿಂಗ್ಸ್. ಅದನ್ನು ಹೇಳ್ತಾ ಇದ್ದಾರೆ. ನಮ್ಮ ಸ್ಮರಣೆ ಸಂಪೂರ್ಣವಾಗಿ ಯಾವಾಗ ತಪ್ಪಿ ಹೋಗ್ತದೆ ಅದೇ ಮರಣ ಅಂತ ಅನ್ಕೋ. ಅದಕ್ಕೆ ದೊಡ್ಡವರೆಲ್ಲ ಕೇಳ್ಕೊತಾರೆ, ವಿಸ್ಮರಣೆ ಕೊಡಬೇಡಪ್ಪ, ವಿಸ್ಮರಣೆ ಕೊಡಬೇಡಪ್ಪ ಅಂತ ಕೇಳ್ಕೊತಾರೆ. ಭಗವಂತ 199.99% ಜನರಿಗೆ ವಿಸ್ಮರಣೆಯನ್ನೇ ಕೊಡ್ತಾನೆ. ಇನ್ 0.01% ಯಾರು ಸ್ಮರಣೆ ಮಾಡಿ ಭಗವಂತನ ಪಾದಾರವಿಂದ ಸೇರ್ತಾರೋ, ಮೋಕ್ಷಾದಿಗಳನ್ನ ಪುರುಷಾರ್ಥಗಳನ್ನು ಪಡಿತಾರೋ ಗೊತ್ತಿಲ್ಲ. ಮತ್ತಷ್ಟೇ ಇಲ್ಲ, ಜೀವನಿಗೆ ದೇಹಯೋಗವೇ ಜನನ. ಯಾವುದೋ ಒಂದು ಯೋನಿ ಒಳಗೆ ಹಾಕ್ತಾನೆ. ಆ ಯಾವ ಯೋನಿಯಿಂದ ಈಚೆ ಬರ್ತಾವ ಆ ದೇಹ, ಆ ಜೀವ, ಅದೇ ಜನನ. ವಿಯೋಗವೇ ಮರಣವೆನಿಸಿದ್ದರು. ದೇಹ ಬಿದ್ದೋಯ್ತು, ಆವಾಗ ಹುಟ್ಟಿದ ಸತ್ತ, ಮನುಷ್ಯನಾಗಿ ಹುಟ್ಟಿದ ಸತ್ತ. ಏನದು ಕೊನೆಗೆ? ಅದೇ 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 ಲಾಸ್ಟ್ ಅಷ್ಟೇ. ಆ ದೇಹದಿಂದ ಅವನು ಪಡುವಂಥ ಸುಖ ದುಃಖಗಳು ಅಲ್ಲಿ ಎಂಡಾಗ್ತದೆ. ಆದರೆ ಜೀವ, ನಾವೇನು ಹೇಳ್ತೀವಿ? ಜೀವ ಸತ್ತ ಅಂತ ಹೇಳ್ತೀರಿ. ಜೀವ ಖಂಡಿತ ಸತ್ತಿಲ್ಲ, ದೇಹ ಹೋಯಿತು ಅಂತ ತಿಳ್ಕೊಳ್ಬೇಕು ಅಂತ ಇದ್ದಾನೆ. ಅದಕ್ಕೋಸ್ಕರ ಇದರಿಂದ ಏನಾಯಿತು, ಈ ಪ್ರಾಬ್ಲಮ್ ಸಾಲ್ವ್ ಮಾಡಿದ್ರಿಂದ ಏನಾಯಿತು ಅಂದರೆ, ಜೀವ ನಿತ್ಯ, ದೇಹಗಳು ಬಂದು ಹೋಗ್ತದೆ. ನಾವು ನಿಜವಾಗ್ಲೂ ಭ್ರಾಂತಿಯಿಂದ ವ್ಯವಹಾರ ಮಾಡ್ತಾ ಇದ್ದೀವಿ ಅಂತಾನೆ ಕೃಷ್ಣ. ಮತ್ತಷ್ಟೇ ಅಲ್ಲ, ಈ ದೇಹಧಾರಿಯಾದಂಥ ಜೀವ ಯಾವುದೋ ಒಂದು ದೇಹ ಕೊಟ್ಟಿದ್ದ, ಪ್ರಹ್ಲಾದನ ಜನ್ಮ, ಮನುಷ್ಯನ ಜನ್ಮ ಕೊಟ್ಟಿದ್ದಾನೆ ಭಗವಂತ. ಈ ಜನ್ಮ ಬಂದಾಗ ಪರಮಾತ್ಮನಿಂದ ನಾನು ಭಿನ್ನನಾಗಿದ್ದೇನೆ ಅಂತ ತಿಳ್ಕೊಂಡ್ರೆ ಮೋಕ್ಷಾದಿ ಪುರುಷಾರ್ಥ ಸಾಧನೆ ಮಾಡಿದ್ದಕ್ಕೆ ಸಾರ್ಥಕ. ಇಲ್ಲಿ ಹೋದ್ರೆ ನರಕವಾಸಿ ಆಗ್ತೀವಿ. ದೇಹಧಾರಿಯಾದಂಥ ಈ ಜೀವ ನಮಗೆ ಬಂತು, ನಾವು ಸಪೋಸ್ ಮಾನವನಾಗಿ ಮತ್ತೆ ಹುಟ್ಟಿದ್ವಿ ಅಂತ ಅನ್ಕೊಳ್ಳಿ. ಮಾನವನಾಗಿ ಹುಟ್ಟಿದ ಮೇಲೆ ನಾವು ಭಗವಂತನಿಗಿಂತ ಭಿನ್ನ ಅಂತ ತಿಳ್ಕೊಂಡಾಗ ಮೋಕ್ಷಾದಿ ಪುರುಷಾರ್ಥ ಸಾಧನೆ ಮಾಡಿದ್ದಕ್ಕೆ ಸಾರ್ಥಕ. ಅದು ಬಿಟ್ಟು ಜೀವ ಭಗವಂತನಲ್ಲಿ ಐಕ್ಯ ಆಗೋಗ್ತಾನೆ ಅನ್ನೋದರಲ್ಲಿ ಅರ್ಥನೇ ಇಲ್ಲ. ಅದನ್ನ ಭಾಗವತ ನಮಗೆ ತಿಳಿಸಿಕೊಡ್ತಾ ಇದೆ.
ಅರ್ಥಾತ್ ಕೃಷ್ಣ ಸ್ಪಷ್ಟವಾಗಿ ತಿಳಿಸ್ತಾ ಇದ್ದಾನೆ. ಇದರಲ್ಲಿ ಶಂಕೆಗೆ ಅವಕಾಶನೇ ಇಲ್ಲ. ಅಂದ್ರೇನು? ಅವನು ಕೇಳಿದ ಪ್ರಶ್ನೆಗೆ ಜೀವ ಯಾವ ರೀತಿ ಭಗವಂತನಿಂದ ಭಿನ್ನನಾಗಿದ್ದಾನೆ, ಐಕ್ಯ ಹೇಳಲಿಕ್ಕೆ ಸಾಧ್ಯತೆ ಇದೆಯಾ? ಸಾಧ್ಯನೇ ಇಲ್ಲ. ಅಲ್ಲಿಯೇ ಭಗವಂತ ಜೀವನಿಗಿಂತ ಭಿನ್ನನಾಗಿದ್ದಾನೆ. ನಮಗೆ ಬೇರೆ ಬೇರೆ ದೇಹಗಳನ್ನು ಕೊಡುವ ಸಾಮರ್ಥ್ಯ ಭಗವಂತನಿಗಿದೆ. ಆದರೆ ನಾವು ಇಷ್ಟಪಟ್ಟಂತ ಯೋನಿ ಪ್ರವೇಶ ಮಾಡಲಿಕ್ಕೆ ನಮಗೆ ಅಧಿಕಾರವೂ ಇಲ್ಲ, ಏನೂ ಇಲ್ಲ. ಬ್ರಹ್ಮದೇವರಿಗೆ ಅಧಿಕಾರ. ಹಾಗಾದರೆ ಮೋಕ್ಷಾದಿ ಪುರುಷಾರ್ಥವನ್ನು ಸಾಧಿಸಬೇಕು ಅಂತಾದರೆ ಜೀವಬ್ರಹ್ಮರ ಐಕ್ಯವನ್ನು ಹೇಳಬಾರದು ಅಂತ ಕೃಷ್ಣ ಹೇಳ್ತಾ ಇದ್ದಾನೆ. ಜಗತ್ತು ಸತ್ಯ ಅನ್ನೋದನ್ನು ಒಪ್ಕೋ. ಈ ಮರ ಎಷ್ಟು ವರ್ಷದ್ದು ಗೊತ್ತೇನ್ರಿ? 100 ವರ್ಷ ಆಗಿದೆ ಅಂತೀವಿ. ಅಲ್ಲಿ 100 ವರ್ಷದಲ್ಲಿ 3 ತಲೆಮಾರ ಆಗೋಗಿದೆ. ಹಾಗಾದ್ರೆ ಅವರು ಸತ್ತೋದವರೆಲ್ಲರೂ ಆ ಮರವನ್ನು ನೋಡ್ಕೊಂಡು ಹೋಗಿರೋರೆ. ಮತ್ತೆ ಮರ ಇದೆಯೋ ಇಲ್ವಾ? ಕೇವಲ ಒಂದು ಮರ 100 ವರ್ಷ ಇದೆ ಅಂತಂದ್ರೆ ಜಗತ್ತು ಅನಾದಿ ಕಾಲದ್ದು ಅಂತ ಹೇಳಲಿಕ್ಕೆ ಒಪ್ಕೊಳ್ಳೋಕೆ ಆಗೋದಿಲ್ವೇನು? ಮತ್ತಷ್ಟೇ ಇಲ್ಲ, ಇದನ್ನ ತಾಮಸ ಪ್ರವೃತ್ತಿ ಅಂತ ನಾನು ಹೇಳ್ತಾ ಇದ್ದೀನಿ. ಅವರು ತಾಮಸ ಕರ್ಮಗಳನ್ನೇ ಮಾಡ್ತಾರೆ. ತಾಮಸ ಪ್ರವೃತ್ತಿ ಉಳ್ಳಂತಹವರು ತಾಮಸ ಕರ್ಮಗಳನ್ನೇ ಮಾಡೋದ್ರಿಂದ ಭ್ರಾಂತಿ ಹೊಂದುತ್ತಾರೆ. ಆ ಭ್ರಾಂತಿ ಹೊಂದೋದ್ರಿಂದ ಅದರ ರಿಸಲ್ಟ್ ಏನು ಗೊತ್ತಾ? ರಾಕ್ಷಸ, ಭೂತ, ಪಶು, ಪಕ್ಷಿ ಯೋನಿಗಳಲ್ಲಿ ಹುಡ್ತಾರೆ ಅಂತ ಕೃಷ್ಣ ಹೇಳ್ತಾ ಇದ್ದಾನೆ. ಸಂಸಾರ ಸ್ವಾಭಾವಿಕವಾದದ್ದಲ್ಲ, ಅವನು ಕೊಟ್ಟಿದ್ದಾನೆ, ನಾವು ಬಂದಿದ್ದೀನಿ. ಅದಕ್ಕೆ ಪುರಂದರ ಕನಕದಾಸರು ಹೇಳ್ತಾರೆ, ನನ್ನಿಂದ ನಾನೇ ಜನಿಸಿ ಬಂದೆನು ಕೃಷ್ಣ, ಎನ್ನದಲ್ಲ ಎಲ್ಲವೂ ನಿನ್ನದೇ ಅಂತಾರೆ ಕನಕದಾಸರು. ಅದನ್ನ ಇಲ್ಲಿ ಅಪ್ಲೈ ಮಾಡ್ಕೊಂಡಾಗ ಗೊತ್ತಾಗ್ತದೆ. ಮತ್ತೆ ಈ ದೇಹ ತಾಯಿಯ ಗರ್ಭದಿಂದ ಬಂದಿದ್ದಾಯ್ತು, ಅದ್ರ ತೊಲಗಿ ಹೋಗೋದು ಯಾವಾಗ ತೊಲಗಿ ಹೋಗಬೇಕು ಆವಾಗ ತೊಲಗಿ ಹೋಗೋದಷ್ಟೇ ಹೊರತು ನಾವಿಷ್ಟೇ ಪಟ್ಟಾಗೆ ಅದು ತೊಲಗಿ ಹೋಗೋದಿಲ್ಲ. ಹಾಗಾದ್ರೆ ಈ ದುಃಖ, ಸಂಸಾರದ ದುಃಖ ಹೋಗಬೇಕು ಅಂತಾದ್ರೆ ಒಂದೇ ಒಂದು ಮಾರ್ಗ. ಈಗ ದೇವರ ನಾಮ ಹೇಳಿದ್ನಲ್ಲ, ವಿಷಯದ ವಿಚಾರ ಬಿಡು, ವಿಹಿತ ಕರ್ಮವ ಮಾಡು, ವೈರಾಗ್ಯ ಭಾಗ್ಯ ಬೇಡು ಅಂತಾರೆ ಪುರಂದರದಾಸರು. ಅಂಬುದಿಯ ಗುಳ್ಳೆಯಂತೆ ಈ ದೇಹ ಸ್ಥಿರವಲ್ಲ, ನೀರಿನ ಮೇಲಿದ ಗುಳ್ಳೆ ಯಾವಾಗ ಪಟ್ಟಂತ ಹೊಡೆಯುತ್ತೆ ಗೊತ್ತಿಲ್ಲ. ಬರೋದಂತೂ ಬಂದ್ಬಿಟ್ಟಿದ್ದೀವಿ. ದೇ ಹ್ಯಾವ್ ಆಲ್ರೆಡಿ ಕ್ರಾಸ್ 65, 70, 72, 75, 80. ಆದರೆ ಯಾವಾಗ ಗುಳ್ಳೆ ಒಡೆಯತ್ತೆ ಗೊತ್ತಿಲ್ಲ. ಅಷ್ಟರೊಳಗೆ ಅಸ್ಥಿರವಾದ ಈ ದೇಹ ಅಸ್ಥಿರ ಅಂತ ಚೆನ್ನಾಗಿ ಗೊತ್ತಾಗಿಲ್ಲ ನಿಂಗಿನ್ನುವೆ. ನಂಬಿ ನೀ ಕೆಡಲು ಬೇಡ. ಹಾಗಾದ್ರೆ ಏನ್ ಮಾಡ್ಬೇಕು? ಬೇಕು ಸಾಯ್ಬೇಕು ಅಂತ ನೀನ್ ಸಾಯಿ ಅಂತ ಏನು ಹೇಳ್ತಾ ಇಲ್ಲ. ಸಾಯೋದಕ್ಕಿಂತ ಮುಂಚೆ ಹರಿನಾರಾಯಣ 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 ಎನು ಮನವೇ, ನಿನ್ನ ನಾಲಿಗೆಯಲ್ಲಿ ಮುಳ್ಳು ಮುರಿದಿಹುದೇ, ಕಲ್ಲು ಜಡಿದಿಹುದೇ, ನಾರಾಯಣ ಎನ್ನ ಬಾರದೆ ಅಂತಾರೆ ಪುರಂದರದಾಸರು. ನಿನ್ನ ನಾಲಿಗೆಯಲ್ಲಿ ಮುಳ್ಳು ಚುಚ್ಚಿದೆಯಾ ಅಂತ ಕೇಳ್ತಾರೆ. ನಾಲಿಗೆ ಮೇಲೆ ಮುಳ್ಳು ಚುಚ್ಚೋದು ಅನ್ನೋದು ಕೆಟ್ಟ ಭಾಷೆ. ಅದು ಹಳ್ಳಿಗಳಲ್ಲಿ ನಿನ್ನ ನಾಲಿಗೆಗೆ ಮುಳ್ಳಿಡ ಅಂತ ಅಂದ್ಬಿಟ್ರೆ ದೊಡ್ಡ ರಾದ್ದ ಅಂತ ಆಗ್ಬಿಡ್ತದೆ. ಇವತ್ತಿಗೂ ಕೂಡ ಅಷ್ಟು ಕೆಟ್ಟ ಬೈಗ್ಲ. ಅದನ್ನ ಪ್ರಾಯೋಗಿಕವಾಗಿ ಸಾಹಿತ್ಯದಲ್ಲಿ ಉಪಯೋಗಿಸ್ಬಿಟ್ಟಿದ್ದಾರೆ ಜಗನ್ನಾಥ ದಾಸ ಪುರಂದರದಾಸರು. ಕೊಂಬುವರು ಬಂದರೆ ಕೊಡೋದೊಂದು ಕಾಸನ್ನು. ಯಾರಾದರೂ ಬಂದು ನಿನ್ನ ಹತ್ರ ಬೇಕಾದಷ್ಟಿದೆ, ಒಂದು 10 ರೂಪಾಯಿ ಕೊಟ್ಟರೆ ನಿಂಗೆ ಏನೂ ಆಗಲ್ಲ. ನೀನು ಹಾಕ್ಕೊಂಡಿರೋ ಬಟ್ಟೆ ಬಿಚ್ಕೊಟ್ರು ನಿನಗೇನು ಬರೀ ಇಲ್ಲ, ಬೇಕಾದಷ್ಟು ಇನ್ನೊಂದು ಬಟ್ಟೆ ನೀನು ಹಾಕ್ಕೋಬೋದು. ಆದರೆ ಕೊಡಲಿಕ್ಕೆ ಮನಸ್ಸಿರೋಲ್ಲ. ಒಂದು ಪೈಸೆ ಕೊಡಲಿಕ್ಕೆ, ಒಂದು ಹರ್ಕಲು ಬಟ್ಟೆ ಕೊಡಲಿಕ್ಕೂ ಮನಸ್ಸಿರೋಲ್ಲ. ಅಂಬೂಜಾಕ್ಷ ಪುರಂದರ ವಿಠಲನ ನೆನೆ ಮನವೇ. ನೀ ಮಾಡದೇ ಇದ್ರೆ, ದಾನ ಮಾಡದೇ ಇದ್ರು ಬೇಡ, ಧರ್ಮ ಮಾಡದೇ ಇದ್ರು ಬೇಡ, ಅಟ್ಲೀಸ್ಟ್ ಪುರಂದರ ವಿಠಲನನ್ನು ನೀನು ಸ್ಮರಣೆ ಮಾಡು. ಈ ಭೌತಿಕ ಜನ್ಮ, ಮಾನವ ಜನ್ಮ, ವೈಷ್ಣವ ಜನ್ಮ ಬಂದಿದ್ದಕ್ಕೆ ಸಾರ್ಥಕ್ಯ ಅಂತಾರೆ.
ಅದಕ್ಕೆ ಮತ್ತೆ ಇದನ್ನ ಕೇಳಿದಂತ ಉದ್ಧವ ಮತ್ತೆ ಕೃಷ್ಣನನ್ನ ಒಂದು ಪ್ರಶ್ನೆ ಮಾಡ್ತಾ ಇದ್ದಾನೆ. ಸ್ವಾಮಿ, ಇತರರು ನಿಷ್ಠೂರ ವಚನಗಳನ್ನ ಆಡ್ತಾರೆ, ಮತ್ತೆ ಇತರರು ಕೋಪ ಬಂದು ಹೊಡಿತಾರೆ, ಹೊಡೆಸ್ಕೋತಾರೆ ಇತ್ಯಾದಿ. ಕೆಲವರಿಗೆ ಬೇಕು ಅಂತಾನೆ ವಾಂಟನ್ಲಿ ಅಪಮಾನಗಳನ್ನು ಮಾಡ್ತಾರೆ ಕೆಲವರು. ಆದರೆ ಇದನ್ನೆಲ್ಲ ಹೇಗೆ ಸಹಿಸ್ಕೊಳ್ಳಕ್ಕಾಗತ್ತೆ? ಗಾಂಧಿ ಹೇಳ್ದ, ಎಡಗೈ ಹೊಡೆದ್ರೆ ಎಡಗಣ್ಣೆಗೆ ಹೊಡೆದ್ರೆ ಬಲಗಣ್ಣೆ ತೋರಿಸು ಅಂತ, ಅಥವಾ ಬಲಗಣ್ಣೆ ಹೊಡೆದ್ರೆ ಎಡಗಡೆ ತೋರಿಸು ಅಂತ. ಕೇಳಲಿಕ್ಕೆ ಚೆನ್ನಾಗಿದೆ, ಅದರ ಪ್ರಾಕ್ಟಿಕಲ್ ಆಗಿ ಇಟ್ ಇಸ್ ವೆರಿ 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 ಡಿಫಿಕಲ್ಟ್. ಮನಸ್ಥೈರ್ಯ ಇದ್ದವರಿಗೆ ಅದು ಸಾಧಿಸ್ಬೋದಷ್ಟೇ ಹೊರತು, ಭಕ್ತಿ ಇದ್ದವರಿಗೆ ಸಾಧಿಸ್ಬೋದಷ್ಟೇ ಹೊರತು ಎಲ್ಲರಿಗೂ ಅದು ಸಾಧ್ಯ ಇಲ್ಲ. ಕೃಷ್ಣ ಹೇಳ್ದ, ಉದ್ಧವ, ನೀ ಕೇಳಿದ ವಿಷಯಕ್ಕೆ ಒಬ್ಬ ಸನ್ಯಾಸಿಯ ವಿಚಾರವನ್ನು ಹೇಳ್ತೀನಿ ಕೇಳು. ಅವನಿಗಾದ ತಿರಸ್ಕಾರಗಳನ್ನು ಪರಿತಪಿಸದೆ ಸುಖ ದುಃಖಗಳಿಗೆ ನನ್ನ ಕರ್ಮ ಕಾರಣ ಅಂತ ತಾನು ತಿಳ್ಕೊಂಡಿದ್ದ. ಅವಂತಿ ದೇಶದಲ್ಲಿ ಒಬ್ಬ ಬ್ರಾಹ್ಮಣನಿದ್ದ. ಅವನು ತುಂಬ ಧನಿಕನಾಗಿದ್ದ, ಆದರೆ ಪರಮ ಲೋಭಿಯಾಗಿದ್ದ. ತಾನು ತಿನ್ನದೆ ಹೆಂಡತಿಗೂ ಮಕ್ಕಳಿಗೂ ಅನ್ನ ಹಾಕದೆ ಜ್ಞಾತಿ ಅತಿಥಿ ಯಾರನ್ನೂ ತೃಪ್ತಿಪಡಿಸ್ತಿಲ್ಲ ಅವನ ಜನ್ಮದಲ್ಲಿ. ಇದರಿಂದ ಏನಾಯಿತು, ದೇವತೆಗಳು, ಋಷಿಗಳು, ಪಿತೃಗಳು, ತಂದೆ ತಾಯಿ, ಹೆಂಡತಿ, ಮಕ್ಕಳು ಎಲ್ಲರೂ ಕುಪಿತರಾದರು. ಅದರಿಂದ ಏನಾಯಿತು, ಅವನ ದ್ರವ್ಯ ಎಲ್ಲ ನಾಶ ಆಯಿತು ಅಂತ ಹೇಳ್ತಾ ಇದ್ದಾರೆ. ಕಾಲಾಂತರದಲ್ಲಿ ಆ ಬ್ರಾಹ್ಮಣನಿಗೆ ಕ್ರಮವಾಗಿ ವೈರಾಗ್ಯ ಬಂತು. ಅಹಂಕಾರ ಮಮಕಾರಗಳನ್ನು ನಾನು ಮಾಡಿದ ತಪ್ಪು ಅಂತ ಗೊತ್ತಾಯಿತು. ಮಮಕಾರಗಳನ್ನು ಬಿಟ್ಟ, ಭಿಕ್ಷುವಾಗಿ ಭೂಮಿಯಲ್ಲಿ ಸಂಚರಿಸ್ತಾ ಇದ್ದ. ಆತನನ್ನ ದುರ್ಜನರು ತಿರಸ್ಕಾರ ಮಾಡಿದ್ರು, ಬೂಟಾಟಿಕೆ ಅಂತ ಅವನನ್ನು ಹೀಯಾಳಿಸಿದ್ರು. ಭಿಕ್ಷವೆತ್ತಿ ಅನ್ನವನ್ನು ತಿನ್ನುವ ಸ್ಥಿತಿ ತಂದುಕೊಂಡ ತಾನೇ. ಪಾಪಿಷ್ಟರು ಮೂಲೆಯಲ್ಲಿ ಸುರಿದಿದ್ದ ಅನ್ನವನ್ನು ತಿನ್ನುವ ಸ್ಥಿತಿಯನ್ನು ಅವನೇ ತಂದುಕೊಟ್ಟ. ಅವನ ತಲೆ ಮೇಲೆ ಎಂಜಲು ಉಗುಳಿದ್ರು. ಆದರೆ ದೈವ ಇಚ್ಛೆ ಇದ್ದ ಬಂದ ದುಃಖವನ್ನು ತಾನು ಅನುಭವಿಸಿದ. ಈ ಜನರಾಗಲಿ, ನವಗ್ರಹಗಳಾಗಲಿ, ಕರ್ಮವಾಗಲಿ, ದೇವತೆಗಳಾಗಲಿ, ಕಾಲವಾಗಲಿ ನನ್ನ ದುಃಖಕ್ಕೆ ಕಾರಣ ಅಲ್ಲ. ನನ್ನ ಮನಸ್ಸೇ ಸುಖ ದುಃಖಗಳಿಗೆ ಕಾರಣ. ಭಾಗವತವು ಹಿಂದೆನೇ ಹೇಳ್ಬಿಟ್ಟಿದೆ, ಮನೆಯೇವ ಮನುಷ್ಯಾಣಂ ಕಾರಣಂ ಬಂಧ ಮೋಕ್ಷಯೋ ಅಂತ. ಅದನ್ನಲ್ಲಿ ನೀವು ಅಪ್ಲೈ ಮಾಡಿಕೊಂಡ್ರೆ, ಅಭಿಮಾನವನ್ನ ಬಿಟ್ಟವನಿಗೆ ಎಲ್ಲವನ್ನೂ ಸಹಿಸ್ತಾನಂತೆ. ಅಭಿಮಾನ ಇಟ್ಕೊಂಡವನಿಗೆ ಏನೂ ಸಹಿಸ್ಲಿಕ್ಕಾಗೋದಿಲ್ವಂತೆ. ಕೊನೆಗೇನಾಯ್ತು, ಭಗವಂತನ ಇಚ್ಛೆ ಇದು ಅಂತ ಅನ್ಕೊಂಡು ಸಹಿಸ್ಕೊಂಡು ನಿಶ್ಚಿಂತನಾಗಿದ್ದ. ಆದರೆ ಅವನ ದುಃಖ ಕಾರಣವಲ್ಲ ಅಂತ ಯಾರಲ್ಲೂ ಅವನು ಕೋಪಿಸ್ಕೊಳ್ಳಿಲ್ಲ. ತನ್ನ ನಾಲಿಗೆಯನ್ನು ನಾವೇ ನನ್ನ ಹಲ್ಲಿಂದ ಕಚ್ಕೊಂಡ್ರೆ ಎಷ್ಟು ರುಚಿಯಾಗಿರುತ್ತಲ್ವ, ನಮ್ಮ ಹಲ್ಲಿಂದ ನಮ್ಮ ನಾಲಿಗೆಯನ್ನು ನಾವೇ ಕಚ್ಕೊಂಡ್ರೆ ಎಷ್ಟು ರುಚಿ ಇರುತ್ತೆ ಅಲ್ವಾ, ಎಷ್ಟು ಸಂತೋಷ ಆಗತ್ತಲ್ವ. ಯಾರ ಮೇಲೆ ಕೋಪಿಸ್ಕೋಬೇಕೀಗ ನಾನು? ಹಲ್ಲಿನ ಮುರಿಯಕ್ಕಾಗತ್ತಾ ಅಥವಾ ನಾಲಿಗೆಯನ್ನು ಕಿತ್ತಾಡ್ಲಿಕ್ಕಾಗತ್ತಾ? ಎರಡೂ ಸರಿ ಇಲ್ಲ. ಆದರೆ ಈ ಸುಖ ದುಃಖಕ್ಕೆ ನಮ್ಮ ಅಭಿಮಾನವೇ ಕಾರಣ. ಆದ್ದರಿಂದ ಮನಸ್ಸನ್ನು ವಿಷಯಗಳಿಂದ ಸೆಳೆದು ಅದನ್ನು ಪರಮಾತ್ಮನ ಪಾದಾರವಿಂದದಲ್ಲಿಟ್ಟಾಗ ಅದು ನಿಜವಾದ ವೈರಾಗ್ಯ. ಅದೇ ಮನೋನಿಗ್ರಹ ಅಂತ ಹೇಳ್ತಾ ಇದ್ದಾರೆ ಕೃಷ್ಣ ಉದ್ಧವರಿಗೆ. ಇದನ್ನೇ ಮನೋನಿಗ್ರಹ ಅಂದ್ರೆ ಏನು ಅಂದ್ರೆ ತನ್ನ ದೇಹದ ಮೇಲೆ ತನಗೆ ಮಮತೆ ಇಲ್ಲದಿರುವಿಕೆ. ತನಗೆ ಹಸುವೆ ಆಯಿತು, ತಾನು ಯಾರು ಕೂಡ ಹೇಳ್ಕೊಳ್ಳೋ ಹಾಗಿಲ್ಲ. ಹಸುವು ಅಂತ ಪರಿತಪಿಸಿದ್ರೂ ಪರವಾಗಿಲ್ಲ, ಒಬ್ಬರು ಕೂಡ ಹೇಳ್ಕೊಳ್ಳೋ ಹಾಗಿಲ್ಲ. ತಾನಾಗಿ ಏನಾದರೂ ವಸ್ತುಗಳು ಸಿಕ್ತೆ ಅದನ್ನು ಸ್ವೀಕಾರ ಮಾಡ್ಬೋದು, ಭಗವಂತನಿಗೆ ಅರ್ಪಣೆ ಮಾಡಿ ಸ್ವೀಕಾರ ಮಾಡೋದ್ರಲ್ಲಿ ತಪ್ಪಿಲ್ಲ. ಕೃಷ್ಣ ಅಷ್ಟಕ್ಕೆ ನಿಲ್ಲಿಸ್ತಿಲ್ಲ, ಮತ್ತೆ ಮುಂದುವರಿಸ್ದ. ಉದ್ಧವ,
ಜ್ಞಾನ ಸಾಧಕವಾದಂಥ ಸಂಖ್ಯಾಶಾಸ್ತ್ರ ಪ್ರಮೇಯವನ್ನು ಕೆಲವು ವಿಚಾರವನ್ನು ಹೇಳ್ತೀನಿ ಕೇಳು. ಕೃತಯುಗದ ಜನರು ಉಪಕ್ರಮಾದಿಲಿಂಗದಿಂದ ವೇದಾರ್ಥ ಜ್ಞಾನದಲ್ಲಿ ಬಹಳ ನಿಪುಣರಾಗಿದ್ದರು. ಅದರಿಂದ ಏನಾಯಿತು, ಅವರಿಗೆ ಸಂಶಯ ವಿಪರ್ಯ ಜ್ಞಾನಿಗಳಿಲ್ಲದೆ ಯಥಾರ್ಥವಾದ ಜ್ಞಾನಿಗಳಾಗಿದ್ದರು ಆಗಿನ ಕಾಲಕ್ಕೆ. ತ್ರೇತಾಯುಗದಲ್ಲಿ ಜನರಿಗೆ ಸ್ವಲ್ಪ ಸಂಶಯ ಬಂತು, ಅವರು ಹಾಗೆ ಬದುಕಿದ್ರು. ದ್ವಾಪರ ಯುಗದಲ್ಲಿ ವಿಪರೀತ ಜ್ಞಾನ ಹುಟ್ಟಿತು. ಆಗ ದ್ವಾಪರ ಯುಗದಲ್ಲಿ ಯಾವಾಗ ವಿಪರೀತ ಜ್ಞಾನ ಹುಟ್ಟುತ್ತೋ ಆವಾಗ ನಾನು ಶಾಸ್ತ್ರವನ್ನು ಕಲ್ಪಿಸಿದೆ ಎಂದ ಕೃಷ್ಣ. ಶಾಸ್ತ್ರದಿಂದನಾದ್ರೂ ಅವರು ಬದಲಾವಣೆಯಾಗಲಿ ಅನ್ನೋ ಅಭಿಪ್ರಾಯ. ಜ್ಞಾನಕ್ಕೆ ಪುರುಷನಾಮಕ ಬ್ರಹ್ಮದೇವರೇ ಅಭಿಮಾನಿ. ಅವರು ಏಕೆಂದ್ರೆ ಅವರು ಜಗದ್ಗುರುಗಳಾಗಿದ್ದಾರೆ. ಆದ್ದರಿಂದ ಅವರು ಬ್ರಹ್ಮದೇವರು ಏನ್ ಮಾಡ್ತಾರೆ, ಸೃಷ್ಟಿಯನ್ನ ಮಾಡ್ತಾನೆ. ನಿಜ, ನನ್ನ ಗುಣಾಭಿಮಾನಿಯಾದಂತಹ ನನ್ನ ಲವ್ವರ್ ಲಕ್ಷ್ಮಿ, ಅವಳು ಕೂಡ ಪುರುಷನಾಮಕನಾಗಿಯೇ ಇದ್ದಾಳೆ. ಅವಳಲ್ಲಿ ಪುರುಷನಾಗಿಯೇ ಇದ್ದಾನೆ. ಬ್ರಹ್ಮದೇವರಲ್ಲೂ ಕೂಡ ಪುರುಷನಾಗಿಯೇ ಇದ್ದಾನೆ ಭಗವಂತ. ನಾವು ಗಾಯತ್ರಿ ಅಂತ ಹೇಳ್ತೀವಿ. ಆ ಗಾಯತ್ರಿಯಲ್ಲಿ ಅಂತರ್ಯಾಮಿಯಾಗಿ ನಾನೇ ಇದ್ದೀನಿ. ಗಾಯತ್ರಿ ಮಂತ್ರ ಅಂತ ಹೇಳ್ತೀವಿ, ಧಿಯೋ ಯೋನ ಪ್ರಚೋದಯಾತ್. ಈ ಗಾಯತ್ರಿಯಲ್ಲಿ ಗಾಯತ್ರಿ, ಸಾವಿತ್ರಿ, ಸರಸ್ವತಿ ಎಂಬತಕ್ಕಂಥ 3 ರೂಪಗಳು ಹುಟ್ಟಿತು ಅಂತ ಹೇಳ್ತಾ ಇದ್ದಾರೆ. ಅದೇ ಗಾಯತ್ರಿ ಮಂತ್ರ. ಆ ರೂಪಗಳಲ್ಲಿ 3 ರೂಪಗಳಲ್ಲಿ ಬೇರೆ ಬೇರೆ ವೀರ್ಯವನ್ನ ಭಗವಂತ ಇಟ್ಟನಂತೆ. ಆದ್ದರಿಂದ 3 ಶರೀರಗಳು ಒಂದೇ ಆಗಿ ಲೋಕ ಪ್ರೇರಕನಾದ ವಾಯುವಿಗೆ ಸೂತ್ರನಾಮಕನಾದರು ಅಂತ ಹೇಳ್ತಾ ಇದ್ದಾರೆ. ಅಂದ್ರೇನು, ಸರ್ವಲೋಕ ಪ್ರೇರಕನಾದ ವಾಯುವೆ ಸೂತ್ರನಾಮಕನಾದನು ಅಂತಾರೆ. ಗಾಯತ್ರಿ, ಸಾವಿತ್ರಿ, ಸರಸ್ವತಿಯಲ್ಲಿ ಅಂತರ್ಯಾಮಿಯಾಗಿ ತಾನೇ ತನ್ನ ವೀರ್ಯವನ್ನ ಇಟ್ಟ. ಆ 3 ಸೇರಿಸ್ದ, ಒಂದು ಜೀವರಾಶಿ ಆಯಿತು. ಅದಕ್ಕೆ ವಾಯುದೇವರನ್ನೇ ಪ್ರತಿನಿಧಿಯಾಗಿ ಮಾಡಿದ. ಅದೇ ರೀತಿ ವೈಕಾರಿಕ ಬೇಗದಿಂದ ರುದ್ರದೇವರಿಂದ ಪಂಚತನ್ಮಾತ್ರೆಗಳು ಹುಟ್ಟಿತು, ಮನಸ್ಸು ಮತ್ತು ತತ್ವಗಳು. ಅದರಿಂದ ಏನಾಗಿತ್ತು, ತತ್ವಾಭಿಮಾನಿ ದೇವತೆಗಳು ಹುಟ್ಟಿದ್ರು. ಮಹತ್ತಾದಿ 24 ತತ್ವಗಳು ಬ್ರಹ್ಮಾಂಡವನ್ನು ಸೃಷ್ಟಿ ಮಾಡಿದ್ವು. ಅದರೊಳಗೆ ನಾನು ಅಂತರ್ಯಾಮಿಯಾಗಿದ್ದೆ. ನನ್ನ ನಾಭಿಯಿಂದ ಪದ್ಮ ಹುಟ್ಟಿತು. ಅದರಲ್ಲಿ ಚತುರ್ಮುಖನನ್ನ ಹುಟ್ಟಿಸಿದೆ. ಬಳಿಕ ಬ್ರಹ್ಮ ಭೂರಾದಿ ಲೋಕಗಳನ್ನು, ದಿಕ್ಪಾಲಕರನ್ನ ಸೃಷ್ಟಿ ಮಾಡಿದ. ಸಾತ್ವಿಕ ಕರ್ಮ ಮಾಡುವವರಿಗೆ ಸ್ವರ್ಗಾದಿಗಳು, ರಾಜಸ ಕರ್ಮಗಳನ್ನು ಮಾಡುವವರಿಗೆ ಭೂಲೋಕಾದಿಗಳು, ತಾಮಸ ಕರ್ಮ ಮಾಡುವವರಿಗೆ ಭೂಲೋಕಗಳು ದೊರೆಯುತ್ತೆ ಅಂತ ಹೇಳಿದ. ಅದಕ್ಕೋಸ್ಕರವಾಗಿ ಅದನ್ನು ಜಸ್ಟ್ ಅವಾಯ್ಡ್. ಸ್ವರ್ಗನೇ ಬೇಕು, ನಮಗೆ ಮೋಕ್ಷವೇ ಬೇಕು ಅನ್ನೋ ಅಪೇಕ್ಷೆ ಉಳ್ಳವರು ಧ್ಯಾನ, ತಪಸ್ಸು, ಜ್ಞಾನ, ಭಕ್ತಿ ಇವೆಲ್ಲವೂ ಕೂಡ ಅನುಷ್ಠಾನ ಮಾಡಬೇಕು. ಇದು ಸಿಗೋದೆಲ್ಲಿ ಅಂದರೆ ಸತ್ಯಲೋಕದಲ್ಲಿ. ಸತ್ಯಲೋಕಕ್ಕೆ ಅಧಿಪತಿ ಯಾರು ಅಂದರೆ ಯಥಾ ಪ್ರಕಾರ ಚತುರ್ಮುಖ ಬ್ರಹ್ಮರೇ. ಆ ಚತುರ್ಮುಖ ಬ್ರಹ್ಮನ ಅನುಗ್ರಹ ಆಯಿತು ಅಂತಾದರೆ ಅಧಿಕವಾದ ಭಕ್ತಿ ಯೋಗ ನಮ್ಮಲ್ಲಿ ಇಂಪ್ರೂವೈಸ್ ಆಗಬೇಕು. ಆರ್ಡಿನರಿ ಭಕ್ತಿಗೆ ನಮಗೆ ಸ್ವರ್ಗವೂ ಪ್ರಾಪ್ತಿಯಾಗಲ್ಲ, ವೈಕುಂಠವೂ ಪ್ರಾಪ್ತಿಯಾಗಲ್ಲ. ನಾವು ಅನ್ಕೊಂಡ್ಬಿಟ್ಟಿದ್ವಿ ವಿಪರೀತ ಮಡಿ ಮಾಡ್ತೀವಿ, ವಿಪರೀತ ಭಕ್ತಿ ಮಾಡ್ತೀವಿ ಅಂತ ನಾವು ಭ್ರಮೆ ಒಳಗೆ ಸಿಕ್ಕಾಕೊಂಡಿದ್ದೀವಿ. ಅದ್ರ ಭಗವಂತ ಅದನ್ನು ಅಕ್ಸೆಪ್ಟ್ ಮಾಡ್ಕೊಂಡಿದ್ದಾನ, ಮಾಡ್ತಾ ಇದ್ದಾನ ಗೊತ್ತಿಲ್ಲ. ಹೀಗೆ ದಾರಿಢ್ಯದಿಂದ ಮಾಡಿದ ಕರ್ಮಗಳನ್ನು ಬ್ರಹ್ಮನ ಮುಖಾಂತರವಾಗಿ ಭಗವಂತನಿಗೆ ಸಮರ್ಪಣೆ ಮಾಡ್ತು ಅಂತ ಆದರೆ ವೈಕುಂಠಾದಿ ಲೋಕಗಳೇ ಪ್ರಾಪ್ತಿಯಾಗತ್ತೆ.
ಮತ್ತೆ ಉದ್ದವರು ಇನ್ನೊಂದು ಪ್ರಶ್ನೆ ಕೇಳಿದ್ರು, ಪ್ರಕೃತಿಗೂ ಜಗತ್ತಿಗೂ ಭೇದನ ಅಥವಾ ಭೇದವೇ ಅಂತ ಕೇಳಿದ. ಅದಕ್ಕೆ ಕೃಷ್ಣ ಹೇಳಿದ, ಉಪಾದಾನ ಕಾರಣದಿಂದ ಕಾರ್ಯ ಭಿನ್ನತೆ ಇದೆ ಎಂದ. ಏನದು ಉಪಾದಾನ? ಮಣ್ಣಿನಿಂದ ಗಡಿಗೆ ಆಯಿತು, ಆ ಗಡಿಗೆಯನ್ನು ಮತ್ತೆ ಮಣ್ಣು ಮಾಡಲಿಕ್ಕೆ ಬರೋದಿಲ್ಲ. ಮಣ್ಣು ಅದು ಉಪಾದಾನ, ಗಡಿಗೆಗೆ ನಿಮಿತ್ತ ಕಾರಣ. ಅದರಂತೆ ಘಟದಿಂದ ಕೋಲು ಭಿನ್ನ. ಆ ಕೋಲು ಇಲ್ಲದೆ ಹೋದರೆ ಆ ಘಟವನ್ನು, ಆ ಚಕ್ರವನ್ನು ತಿರುಗಿಸ್ಲಿಕ್ಕೆ ಆಗೋದಿಲ್ಲ. ಚಕ್ರವನ್ನು ತಿರುಗಿಸ್ಲಿಕ್ಕೆ ಆಗಲಿಲ್ಲ ಅಂತಂದ್ರೆ ಮಣ್ಣಿನಿಂದ ಮಡಕೆಯನ್ನು ಮಾಡಲಿಕ್ಕೆ ಆಗೋದೇ ಇಲ್ಲ. ಇವೆಲ್ಲವೂ ಕೂಡ ಜಗತ್ತಿನಲ್ಲಿ, ಪ್ರಕೃತಿಯಲ್ಲಿ ಅವನೇ ಕೊಟ್ಟಿರುವಂತಹ ಒಂದು ಸಂಖ್ಯಾಶಾಸ್ತ್ರದ ನಿಯಮ. ಇದು ಬಿಟ್ಟು ಅದಿರೋ ಹಾಗಿಲ್ಲ, ಅದು ಬಿಟ್ಟು ಇರೋ ಹಾಗಿಲ್ಲ, ಇದರಿಂದ ಅದು, ಅದರಿಂದ ಅದು, ಅದರಿಂದ ಅದು, ಅದರಿಂದ ಅದು, ಕೊನೆಗೆ ಅದು ಅಲ್ಟಿಮೇಟ್ ಆಗಿ ಅದು ನಮಗೆ ಬರ್ತದೆ. ನಾವು ಅದನ್ನು ಹೇಗೆ ಉಪಯೋಗಿಸ್ತೀವಿ ಅದರಂತೆ ಫಲಾಫಲಗಳು. ಹೀಗಾಗಿ ಪ್ರಕೃತಿಗಳಿಂದ ಭಿನ್ನವಾಗಿರುವ ವಸ್ತುವು ನಮ್ಮಿಂದ ಭಿನ್ನವಾಗಿಯೇ ಇದೆ. ಆದ್ರಿಂದ ಪ್ರಕೃತಿ ನಮ್ಮಿಂದ ಅಭಿನ್ನ ಅಂತ ಹೇಳಬಾರ್ದು, ಭಿನ್ನವೇ ಆಗಿದೆ. ನೋ ಡೌಟ್, ಪ್ರಕೃತಿಯೂ ಜಡವೇ, ನಾವೂ ಜಡವೇ. ಅಭಿನ್ನ ಅನ್ನೋದ್ರಲ್ಲಿ ಅರ್ಥ ಇಲ್ಲ, ಭಿನ್ನವೇ. ನಾವು ಅಲ್ಲಿ ಐಕ್ಯ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಪ್ರಕೃತಿಯಲ್ಲಿ ಸಿಗುವ ಎಲ್ಲ ವಸ್ತುಗಳು, ಹೂವು, ಹಣ್ಣು, ಕಾಯಿ, ತರಕಾರಿ, ದವಸ ಧಾನ್ಯ, ನೀರು ಇತ್ಯಾದಿ 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 ನಮ್ಮ ಸುಖಕ್ಕೋಸ್ಕರವಾಗಿ ಭಗವಂತ ಕೊಟ್ಟಿದ್ದಾನೆ. ಅದು ಜಡವೇ. ಆದರೆ ಅಲ್ಲಿ ಅಂತರ್ಯಾಮಿತ್ವೇನ ಭಗವಂತನ ಚಿಂತನೆ. ನಮ್ಮ ಈ ದೇಹವು ಕೂಡ ಸ್ಮರಣೆ ಮಾಡದೆ ಹೋದರೆ, ಪ್ರಹ್ಲಾದನ ದೇಹವು ಕೂಡ ಜಡವೇ. ಆದರೆ ಅವನ ಸ್ಮರಣೆ ಏನಾದ್ರು ಇಟ್ಕೊಂತು ಅಂತಾದರೆ ಆವಾಗ ಇದು ಚೇತನ ಅನ್ನಿಸ್ಕೊಳ್ತದೆ. ಅಲ್ಲಿಗೇನಾಯಿತು? ಪರಬ್ರಹ್ಮನ ವಿಚಾರ ಪ್ರಪಂಚವನ್ನು ತಿಳ್ಕೊಳ್ಳಿಕ್ಕೆ ಹೋದಾಗ ಅದು ಬ್ರಹ್ಮಾಂಡ ಅನ್ನಿಸ್ಕೊಳ್ತದೆ. ನಮ್ಮ ಈ ಭೌತಿಕ ದೇಹವನ್ನು ತಿಳ್ಕೊಳ್ಳಿಕ್ಕೋಸ್ಕರವಾಗಿ ಹೊರಟಾಗ ಅದು ಪಿಂಡಾಂಡ ಅನ್ನಿಸ್ಕೊಳ್ತದೆ. ಭಗವಂತ ಈ ಜಗತ್ತಿಗೆ ನಿಮಿತ್ತ ಕಾರಣ ಅಷ್ಟೆ. ಆದರೆ ಜಗತ್ತು ಕೂಡ ಭಗವಂತನ ಅಧೀನದಲ್ಲೇ ಇದೆ. ಪರಬ್ರಹ್ಮ ಪಾರಮಾರ್ಥಿಕ ಸತ್ಯ, ಅವನು ನಿತ್ಯ ಕೂಡ. ಜೀವ ರಾಶಿಗಳು ಕೂಡ ನಿತ್ಯವೂ ಕೂಡ ನಿತ್ಯ. ಆದರೆ ಚತುರ್ಮುಖ ಬ್ರಹ್ಮನಿಗೆ ಆಧಾರವಾಗುವ ಶಕ್ತಿ ಇತ್ಯಾದಿಗಳನ್ನು ಕೊಡುವವನು ಭಗವಂತನೇ. ಭಗವಂತನೇ ತಾನೇ ಅವನಿಗೆ ಶಕ್ತಿ ಕೊಟ್ಟು, ಸೃಷ್ಟಿಕರ್ತೃತ್ವವನ್ನು ಕೊಟ್ಟು, ಕ್ರೆಡಿಟ್ ಅವನಿಗೆ ಬರುವಂತೆ ಮಾಡ್ತಾನೆ. ಆದರೆ ತಾನು ಅವನಲ್ಲಿ ನಿಂತು ಮಾಡಿಸ್ತಾನೆ. ಇದೇ ರೀತಿ ಲಯ. ಉದ್ದವ ಈ ರೀತಿ ಸೃಷ್ಟ್ಯಾದಿಗಳಲ್ಲಿ ಭಗವಂತ ಸ್ವತಂತ್ರನಾಗಿದ್ದಾನೆ ಅಷ್ಟೇ ಹೊರತು ಸರ್ವ ಜಡ ಚೇತನರು ಅವನ ಅಧೀನರಾಗಿದ್ದಾರೆ ಹೊರತು ಅಂತ ತಿಳ್ಕೊಂಡಾಗ ನಮಗೆ ಭ್ರಮೆ ನಾಶ ಆಗತ್ತೆ. ಇಲ್ಲ ಭ್ರಮೆ ಒಳಗೆ ಇತ್ತು ಅಂತಾದರೆ ನಾವು ಪೂಜೆ ಮಾಡಿ ವೇಸ್ಟು, ಭಗವಂತನಲ್ಲಿ ಐಕ್ಯ ಆಗಿಬಿಡ್ತೀವಿ ಅನ್ನೋದು ಕೂಡ ಅದೇ ಅಯಥಾರ್ಥ ಜ್ಞಾನ ಅನ್ನಿಸ್ಕೊಳ್ತದೆ. ಅದಕ್ಕೋಸ್ಕರವಾಗಿ ಸಂಖ್ಯಾಶಾಸ್ತ್ರದ ರೀತಿಯ ಸೃಷ್ಟಿ ಸಂಹಾರಗಳನ್ನು ಹೇಗೆ ಮಾಡ್ತಾ ಇದ್ದೀನಿ ನಾನು ಅಂತ ನೀನು ಕೇಳಿದ ಪ್ರಶ್ನೆಗೆ ನಾನು ಉತ್ತರ ಕೊಡ್ತಾ ಇದ್ದೀನಿ. ನೀನು ಬಹುಶಃ ನಿನಗೆ ಅರ್ಥ ಆಗಿರ್ಬೋದು ಅಂತ ಕಾಣುತ್ತದೆ ಅಂತ ಉದ್ದವರಿಗೆ ಕೃಷ್ಣ ಹೇಳ್ತಾ ಇದ್ದಾನೆ. ಮತ್ತೆ ಉದ್ದವರಿಗೆ ಇನ್ನೊಂದು ಪ್ರಶ್ನೆ ಕೇಳಿದ್ರು. ಇನ್ನೊಂದು ವಿಚಾರವನ್ನು ಹೇಳ್ತೀನಿ ಕೇಳು. 3 ಗುಣಗಳ ಭಿನ್ನ ಭಿನ್ನ ವ್ಯಾಪಾರಗಳನ್ನು ಕೇಳು, ಅದನ್ನು ಹೇಳ್ತೀನಿ ಅಂತಾನೆ ಕೃಷ್ಣ. ಸಾತ್ವಿಕ, ರಾಜಸ, ತಾಮಸ.
ಈ 3 ಗುಣಗಳ ಮೂರೂ ಭಿನ್ನವೇ. ಆದರೆ 3 ಗುಣಗಳಿಂದ 9 ಗುಣಗಳ ಮೂರಲ್ಲಿ 9 ಗುಣ ಟೈಪ್ಸ್ ಆಫ್ ಇದಾಗಿದೆ, ಗುಣಗಳಾಗಿದೆ. ಅದು ಹೇಗೆ ನಮ್ಮಲ್ಲಿ ವ್ಯಾಪಾರ ಮಾಡುತ್ತೆ ಅದರ ವಿವರಣೆಯನ್ನ ನಾಳೆ ಹೇಳ್ತೀನಿ ಕೇಳು ಅಂತ ಉದ್ದವರಿಗೆ ಕೃಷ್ಣ ಹೇಳಿದ. ಮತ್ತೆ ನಾಳೆ ಇದನ್ನ ಮುಂದುವರಿಸುವ. ಶ್ರೀಕೃಷ್ಣಾರ್ಪಣಮಸ್ತು, ಮದ್ವೇಷಾರ್ಪಣಮಸ್ತು.